ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, Rupee4click ವೆಬ್ಸೈಟ್ನಲ್ಲಿ ನೀವು ಅರ್ನ್ ಮಾಡೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅಂದರೆ ಅದರಲ್ಲಿ ನೀವು 5,000 ಮಿನಿಮಮ್ ವಿಡ್ರಾ ಆಗಿತ್ತು. ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ನೋಡ್ಕೋಬೋದು ಫ್ರೆಂಡ್ಸ್. ಅದರಲ್ಲಿ 5,000 ಮಿನಿಮಮ್ ವಿಡ್ರಾ ಇರೋದ್ರಿಂದ ನಾನು ಆಗ ವಿಡ್ರಾ ಮಾಡಿ ತೋರಿಸಿರಲಿಲ್ಲ. ಆದರೆ ಈಗ 5,000 ರೂಪಾಯಿ ಕಂಪ್ಲೀಟ್ ಆಗಿದೆ. ಅದನ್ನ ನೀವು ಯಾವ ಥರ ವಿಡ್ರಾ ಮಾಡಬೇಕು ಅಂತ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಅಥವಾ ಇದು ರಿಯಲ್ ಅಥವಾ ಫೇಕ್ ಅಂತ ನಾನು ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ಲಾಸ್ಟಿಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ. ಅದರಲ್ಲಿ ನಿಮಗೆ ಕ್ಯಾಪ್ಚಾ ಟೈಪಿಂಗ್ ಮತ್ತು ಡಾಟಾ ಎಂಟ್ರಿ ಜಾಬ್ ಎಲ್ಲ ಇತ್ತು. ಆ್ಯಪ್ ಇನ್ಸ್ಟಾಲ್, ರೆಫರ್ ಆ್ಯಂಡ್ ಅರ್ನ್ ಎಲ್ಲ ಕೂಡ ಇದೆ. ಅದರಲ್ಲಿ ನೀವು ವಿಡ್ರಾ ಮಾಡಿಕೊಂಡ್ರೆ ನಿಮ್ಮ ಫೋನ್ಪೇ ಅಥವಾ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರುತ್ತಾ ಅಥವಾ ಇಲ್ಲ ಅಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಲೈವಲ್ಲಿ ನಿಮಗೆ ವಿಡ್ರಾ ಕೂಡ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ನಿಮಗೆ ಅರ್ಥ ಆಗುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವು ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು Rupee4click ವೆಬ್ಸೈಟ್ ರಿಯಲ್ ಅಥವಾ ಫೇಕ್ ಅಂತ ವಿಡ್ರಾ ಮಾಡಿಕೊಂಡು ಪ್ರೂಫ್ ನಾನು ತೋರಿಸ್ತೀನಿ. ವಿಡ್ರಾನ ಸ್ಕಿಪ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ. ನನಗೆ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ತೀನಿ. ನೋಡಿ, ವೆಬ್ಸೈಟ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಕೋಬೋದು. ನೋಡಿ, ನಾನೀಗ 5,143 ರೂಪಾಯಿ ಅರ್ನ್ ಮಾಡಿದ್ದೀನಿ. 70 ಕ್ಲಿಕ್ಸ್ ಆಗಿದೆ, 35 ರೆಫರಲ್ಸ್ ಆಗಿದೆ ಮತ್ತು 62 ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇಷ್ಟು ಮಾಡಿದ್ದಕ್ಕೆ ನನಗೆ 5,143 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಈಗ ಇದನ್ನು ಯಾವ ರೀತಿ ವಿಡ್ರಾ ಮಾಡ್ಬೇಕಂತ ನಾನು ಪೂರ್ತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ರಿಯಲ್ ಅಥವಾ ಫೇಕ್ ಅಂತ ವಿಡಿಯೋ ಲಾಸ್ಟಿಗೆ ನೋಡೋಣ. ಈಗ ನೋಡಿ, ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕೆಳಗಡೆ ಪೇಮೆಂಟ್ ಸೆಂಟರ್ ಅಂತ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯು ವಿಲ್ ನೀಡ್ ಟು ಎಂಟರ್ ದ ಕರೆಕ್ಟ್ ಬಿಲ್ಲಿಂಗ್ ಅಡ್ರೆಸ್ ಇನ್ ಯುವರ್ ಅಕೌಂಟ್ ಅಂತ. ಬಿಫೋರ್ ವಿ ಕ್ಯಾನ್ ಸೆಂಡ್ ಯು ಎನಿ ಪೇಮೆಂಟ್ಸ್. ನೀವು ಪೇಮೆಂಟ್ಸ್ ಮಾಡೋಕ್ಕಿಂತ ಮೊದಲು ಇದನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಕ್ಲಿಕ್ ಹೇರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಅಂತ ಕೊಡ್ತಾರೆ. ಇಲ್ಲಿ ನಿಮ್ಮ ಇಮೇಲ್ ಐ ಡಿನ ಅದು ತಾನಾಗೆ ತೊಗೊಂಡಿರುತ್ತೆ, ನೀವು ಚೇಂಜ್ ಮಾಡ್ಕೋಬೋದು. ಮತ್ತು ಅಡ್ರೆಸ್ ಅಂತ ಇದೆ, ಅಲ್ಲಿ ನಿಮ್ಮ ಅಡ್ರೆಸ್ನ ಎಂಟರ್ ಮಾಡಿ. ನಾನೀಗ ನಮ್ಮ ಅಡ್ರೆಸ್ನ ಎಂಟರ್ ಮಾಡ್ತೀನಿ. ನಿಮ್ಮ ಡಿಸ್ಟ್ರಿಕ್ಟ್ ಮತ್ತು ತಾಲೂಕನ್ನ ಎಲ್ಲ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿ ಕೆಳಗಡೆ ಕಂಟ್ರಿ ಅಂತ ಇರುತ್ತೆ, ಅಲ್ಲಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸ್ಟೇಟ್ ಅಂತ ಬರುತ್ತೆ, ಇಲ್ಲಿ ಸ್ಟೇಟ್ನ ಎಂಟರ್ ಮಾಡಬೇಕು. ಈಗ ನಾನು ಕರ್ನಾಟಕ ಅಂತ ಎಂಟರ್ ಮಾಡಿದ್ದೀನಿ. ಮತ್ತು ಸಿಟಿ ಅಂತ ಬರುತ್ತೆ, ಇಲ್ಲಿ ಸಿಟಿನ ಎಂಟರ್ ಮಾಡ್ಕೊಳ್ಳಿ. ಮತ್ತು ಸೇವ್ ಡೀಟೇಲ್ಸ್ ಅಂತ ಇರೋದಿಲ್ಲ, ಕೊನೆಗೆ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಯುವರ್ ಅಕೌಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂದಿದೆ. ಈಗ ಇದು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ನೋಡ್ಕೋಬೋದು. ಮತ್ತು ಇಲ್ಲಿ ಪಾಸ್ವರ್ಡ್ನ ನೀವು ಎಂಟರ್ ಮಾಡಬೇಕು. ಚೇಂಜ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಪಾಸ್ವರ್ಡ್ ಮೊದಲೇ ಗೊತ್ತಿದ್ದರೆ ಅದನ್ನ ಬಿಡಬೇಕು, ಇಲ್ಲಾಂದರೆ ನೀವು ಹೊಸದನ್ನ ಮಾಡ್ಕೋಬೋದು. ಇಲ್ಲಿ ಯೂಸರ್ ನೇಮ್ ಅಂತ ಇದೆ ನೋಡಿ, ನಿಮ್ಮ ಯೂಸರ್ ನೇಮ್ನ ಎಂಟರ್ ಮಾಡಿ. ಇಲ್ಲಿ ಸೆಟ್ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಯೂಸರ್ ನೇಮ್ ಕರೆಕ್ಟಾಗಿ ಕೂತಿದೆ. ಈಗ ನೆಕ್ಸ್ಟ್ ನೀವು ಪೇಮೆಂಟ್ ಸೆಂಟರ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಪೇಮೆಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲೊಂದು ಗ್ರೀನ್ ಲೈನ್ ಕಾಣ್ತಾ ಇದೆ ನೋಡಿ, ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿರಬೇಕು. ಮತ್ತು ಕೆಳಗಡೆ ಇಲ್ಲೊಂದು ರೆಡ್ ಮಾರ್ಕ್ ನಿಮಗೆ ಈ ರೀತಿ ಒಂದು ರೈಟ್ ಮಾರ್ಕ್ ಬಂದಿರಬೇಕು. ಇಷ್ಟು ಬಂದರೆ ನೀವು ವಿಡ್ರಾ ಮಾಡ್ಕೋಬೋದು. ಇಷ್ಟು ಆಗಬೇಕಂದ್ರೆ ನೀವು 5,000 ರೂಪಾಯಿ ಇದರಲ್ಲಿ ಅರ್ನ್ ಮಾಡಬೇಕು. ನಮಗೀಗ 5,243 ರೂಪಾಯಿ ಆಗಿದೆ. ಇನ್ನು ನೆಕ್ಸ್ಟ್ ನೀವು ಪೇಮೆಂಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಗೂಗಲ್ ಪೇ, PAYTM, ಫೋನ್ಪೇ, ಬ್ಯಾಂಕ್ ಟ್ರಾನ್ಸ್ಫರ್, ಪೇಪಾಲ್ ಮತ್ತು ಬಿಟ್ಕಾಯಿನ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನೀಗ ಫೋನ್ಪೇ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಪೇ ಫುಲ್ ನೇಮ್ ಅಂತ ಇದೆ, ಇಲ್ಲಿ ನಿಮ್ಮ ಫುಲ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ನೋಡಿ, ಇಲ್ಲಿ ನಿಮ್ಮ ಫೋನ್ಪೇ ನಂಬರ್ನ ಎಂಟರ್ ಮಾಡಬೇಕು. ನೋಡಿ, ಈಗ ಫೋನ್ಪೇ ನಂಬರ್ ಅಂತ ಹಾಕಿ ಮುಂದೆ ನಿಮ್ಮ ನಂಬರ್ನ ಎಂಟರ್ ಮಾಡಿ. ಎಂಟರ್ ಮಾಡಿ ಕೆಳಗಡೆ ಮತ್ತೆ ಫೋನ್ಪೇ UPI ID ಅಂತ ಹಾಕಿ. ಫೋನ್ಪೇ ನಂಬರ್ ಬರಲಿಲ್ಲ ಅಂದರೂ UPI ID ಇಂದ ಬರ್ಬೋದು. UPI ID ಅಂತ ಹಾಕಿ ಇಲ್ಲಿ ನಿಮ್ಮ UPI ID ನ ಎಂಟರ್ ಮಾಡ್ಕೊಳ್ಳಿ. ನಾನೀಗ UPI ID ನ ಎಂಟರ್ ಮಾಡ್ತಾ ಇದ್ದೀನಿ. ನೋಡಿ, ಎಂಟರ್ ಮಾಡಿ ಕೆಳಗಡೆ ರಿಕ್ವೆಸ್ಟ್ ಪೇಔಟ್ ಅಂತ ಬ್ಲೂ ಕಲರಲ್ಲಿ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ವಿಡ್ರಾ ಆಗೋಕ್ಕೆ ಭಾಳ ಹೊತ್ತು ತೊಗೊಳುತ್ತೆ. ಅಂದರೆ 72 ಅವರ್ಸ್ ಆಗುತ್ತೆ. ನೀವೇನಾದರೂ ರಿಕ್ವೆಸ್ಟ್ ಫಾಸ್ಟ್ ಪೇಔಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ 5% ಪೇ ಕಟ್ ಆಗುತ್ತೆ. ಮತ್ತು ಅದು 24 ಅವರ್ಸಲ್ಲಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನು ರಿಕ್ವೆಸ್ಟ್ ಫಾಸ್ಟ್ ಪೇಔಟ್ ಮೇಲೆ ಕ್ಲಿಕ್ ಮಾಡ್ತೀನಿ. 5% ಪೇ ಅಂದರೆ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ ನೋಡಿ GST 5%. ಈಗ ನಂದು 5,243 ರೂಪಾಯಿ ಆಗಿದೆ. ಅಂದರೆ ಇದರಲ್ಲಿ 262 ರೂಪಾಯಿ ಕಟ್ ಆಗುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಇಲ್ಲಿ ರಿಕ್ವೆಸ್ಟ್ ಫಾಸ್ಟ್ ಪೇಔಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಹಾಗೆ ರಿಕ್ವೆಸ್ಟ್ ಪೇಔಟ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಕಂಗ್ರಾಟ್ಸ್ ಪೇಮೆಂಟ್ ID ಅಂತ ಕೊಟ್ಟಿದ್ದಾರೆ. ಮತ್ತು ಹ್ಯಾಸ್ ಬಿನ್ ಜನರೇಟೆಡ್ ಫಾರ್ ಯುವರ್ ಅಕೌಂಟ್
ವಿತ್ ಅಮೌಂಟ್ 5243 ರೂಪಾಯಿ ಬರುತ್ತೆ ನನಗೆ. ಫಾಸ್ಟ್ ಪೇಮೆಂಟ್ ರಿಕ್ವೆಸ್ಟ್ ವಿಲ್ ಬಿ ರಿಸಲ್ಟ್ ಇನ್ 5% ಫೀ 262 ರೂಪಾಯಿ ಕಟ್ ಆಗಿದೆ. ಫ್ರಮ್ ಟೋಟಲ್ ಇನ್ವಾಯ್ಸ್ ಅಂದರೆ 4960 ರೂಪಾಯಿ ನನಗೆ ನನ್ನ ಅಕೌಂಟಿಗೆ ಬರುತ್ತೆ ಫ್ರೆಂಡ್ಸ್. ನಂದು 5243 ಇದೆ, ಆದರೆ ಇದು 4980 ರೂಪಾಯಿ ನನ್ನ ಅಕೌಂಟಿಗೆ ಬರುತ್ತೆ. ಪ್ಲೀಸ್ ಕಾಂಟ್ಯಾಕ್ಟ್ ಅವರ್ ಸಪೋರ್ಟ್ ಟೀಮ್ ಆ್ಯಂಡ್ ಲೈಕ್ ಟು ರಿಕ್ವೈರ್ ಬನ್ ಪೇಮೆಂಟ್ಸ್ ಅಂತ ಇದೆ. ಫ್ರೆಂಡ್ಸ್ ಇದರಲ್ಲಿ ನೀವು ಈ ರೀತಿಯಾಗಿ ಯಾರು ಮಾಡ್ಕೋಬೋದು. ನನಗೆ ವಿಡ್ರಾ ಪ್ರೂಫ್ ಕೂಡ ನಿಮಗೆ ತೋರಿಸಿದ್ದೀನಿ. ಇದು ವಿಡ್ರಾ ನನಗೆ ಫೋನ್ಪೇಗೆ ಬಂದಿದೆ ಅಥವಾ ಇಲ್ಲ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿ ಹಾಕ್ತೀನಿ. ಯಾಕಂದರೆ ಇದು 24 ಅವರ್ಸ್ ಟೈಮ್ ಇದೆ. 24 ಅವರ್ಸಲ್ಲಿ ಇದು ಬರುತ್ತೆ ಫ್ರೆಂಡ್ಸ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ. ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ಹೊಸ ಹೊಸ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.